ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅರಮನೆ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಇದೆ. ಅದರಲ್ಲಿ ನಮ್ಮ ಕಥಾ ಅರಮನೆಯಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಿತ್ತು. ನಾವು ಬರೆದ ಪುಸ್ತಕಗಳನ್ನು ಬಿಡುಗಡೆ ಮಾಡುವಂಥದ್ದು ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ ಅವರು, TN ಸೀತಾರಾಮ್ ಸರ್ ಅವರು, ಗೌರಿ ಶಕ್ಕಿ ಸರ್ ಅವರು, ವೀರಕಪುತ್ರ ಶ್ರೀನಿವಾಸ್ ಸರ್ ಅವರೆಲ್ಲರೂ ಅತಿಥಿಗಳಾಗಿ ಬಂದಿದ್ದರು. ಸೊ ನಾನು ಬರೆದ ಒಂದು ಮರಳಿ ಬಂಗಾರದ ಗೂಡಿಗೆ ಅನ್ನೋ ಕತೆ ಕೂಡ ಕಥಾವಲ್ಲೇರಿ ಪುಸ್ತಕದಲ್ಲಿ ಒಂದು ಕತೆ ಇದಾಗಿದೆ. ಹಾಗೆ ನಮ್ಮ ಅಡುಗೆ ಅರಮನೆಯ ಒಂದು ಇದು ಕೂಡ ಬಿಡುಗಡೆ ಆಗಿತ್ತು ಪುಸ್ತಕ. ಅದರಲ್ಲಿ ಕೂಡ ನನ್ನ ಒಂದು ರೆಸಿಪಿ ಪ್ರಕಟ ಆಗಿದೆ. ನನಗೆ ಖುಷಿ ಇದೆ ಅದನ್ನು ಹೇಳ್ಕೊಳ್ಳೋಕ್ಕೆ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ರವರು ವೇದಿಕೆಗೆ ಬರಬೇಕು ಅಂತ ಅತ್ಯಂತ ನಮ್ರಪೂರ್ವಕವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಉದೀಶ್ ಅಕ್ಕಿರವರು ಸಹ ವೇದಿಕೆಗೆ ಬರಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಸಮಯ ಪ್ರಾರ್ಥನೆಯನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಅಂತೆಯೇ ಶ್ರೀಯುತ ರವಿ ಆರ್ ಗರಣಿರವರು ನಮ್ಮ ಈ ದಿನದ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅತಿಥಿಗಳೆಲ್ಲರೂ ವೇದಿಕೆ ಅಲಂಕರಿಸಿದ ಮೇಲೆ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮನ ಪ್ರಾರಂಭ ಮಾಡಿದರು. ಸೊ ಹಾಗೆ ಅದಾದಮೇಲೆ ಕಥಾವಲ್ಲರಿ ಅಂಥೇಳಿ ಎಲ್ಲ ಅಡುಗೆ ನಮ್ಮ ಕಥಾ ಅರಮನೆಯ ಸದಸ್ಯರುಗಳು ಬರೆದ ಕಥೆಗಳನ್ನು ಅದರಲ್ಲಿ ಒಂದು ಕಡೆ ಅದಕ್ಕೆ ಅಡ್ಮಿನ್ ತಂಡದವರು ತುಂಬಾ ಶ್ರಮಿಸಿದ್ದಾರೆ. ಹಾಗೆ ನಾವು ಎಲ್ಲರೂ ಸದಸ್ಯರು ಕೂಡ ಅದಕ್ಕೆ ಇದು ಯಾರಿಗೆಲ್ಲ ಬರಹದಲ್ಲಿ ಆಸಕ್ತಿ ಇದೆ ಅವರು ಆಸಕ್ತಿ ಇರೋರು ಬರೆದು ಕೊಡ್ಬೋದು ಅಂತ ಇತ್ತು. ಹಾಗಾಗಿ ನಾನು ಕೂಡ ಒಂದು ಮರಳಿ ಬಂಗಾರದ ಗುಡಿಗೆ ಅಂತ ಹೇಳುವ ಒಂದು ಕಥೆಯನ್ನು ಬರೆದು ಕೊಟ್ಟಿದ್ದೆ. ಅದು ಕೂಡ ಪ್ರಕಟ ಆಗಿತ್ತು ಆ ಪುಸ್ತಕದಲ್ಲಿ. ಹಾಗೆ ಭಟ್ಟರ ಬಳಗದ ಕೈ ರುಚಿ ನಮ್ಮ ಅಡುಗೆ ಅರಮನೆಯದ್ದು ಕೂಡ ಒಂದು ಕಾರ್ಯಕ್ರಮದಲ್ಲಿ ಅದರದ್ದು ಕೂಡ ಆ ಗ್ರೂಪಿದ್ದು ಕೂಡ ಒಂದು ಪುಸ್ತಕ ಬಿಡುಗಡೆ ಆಗಿತ್ತು. ಅದರಲ್ಲಿ ನಾನು ಉತ್ತರ ಕರ್ನಾಟಕದ ಅಡುಗೆನ ಮಾಡಿದ್ದೆ. ಬೇಸಿಕಲಿ ಉತ್ತರ ಭಾರತದ ಅಡುಗೆ ಕಾಶ್ಮೀರಿ ಪಲಾವ್ ಮಾಡಿದ್ದೆ. ಅದು ಕೂಡ ಪ್ರಕಟ ಆಗಿತ್ತು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ತುಂಬಾ ರೆಸಿಪೀಸ್ಗಳಿದೆ ಅದರಲ್ಲಿ. ಈ ಥರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ನಮ್ಮ ಪ್ರತಿಭೆಗಳನ್ನು ಹೊರ ಹಾಕ್ಬೋದು. ಹಾಗೆ ಕೆಲವು ಜನರ ಪರಿಚಯ ಆಗುತ್ತೆ. ನಾವು ಕೆಲವೊಂದು ವಿಷಯಗಳನ್ನು ಬೇರೆಯವರಿಂದ ಕಲ್ತ್ಕೊಳ್ಬೋದು, ಇದೆಲ್ಲ ಮಾಡ್ಕೋಬೋದು. ಸೊ ಹಾಗೆ ನಾನೊಂದು ಹಾಡು ಕೂಡ ಹಾಡಿದ್ದೆ ಈ ಸಭೆಯಲ್ಲಿ, ಅದನ್ನ ಕೂಡ ಇಲ್ಲಿ ಹಾಕಿದ್ದೀನಿ ನಿಮಗೆ. 5 ನಿಮಿಷ ಮಾತಾಡಲಿಕ್ಕೆ ಪರವಾಗಿಲ್ಲ ಅಂತ. ಹಾಗಾಗಿ ನನಗೆ ಎಷ್ಟು ನಿಮಿಷ ಮಾತಾಡಬೇಕು ಗೊತ್ತಿಲ್ಲ. ಇಲ್ಲಿ ಎಷ್ಟು ಜನ ಇದ್ದಾರೋ ಮಾತಾಡೋವಂಥವ್ರು ಅದನ್ನು ನಿರ್ಧರಿಸಿಕೊಂಡು ನಾನು ಸಾಮಾನ್ಯವಾಗಿ ಮಾತಾಡ್ತೀನಿ. ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳು ಹೆಚ್ಚಾಗಿರೋದ್ರಿಂದ ಕಮ್ಮಿ ನನಗೆ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ನಮ್ಮ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆ, ನಿಮ್ಮ ಬರಹಕ್ಕೆ ನಿಮ್ಮ ಪ್ರೋತ್ಸಾಹ. ಅಲ್ಲರಿಯಾಗಿ ನಿಮ್ಮ ಮುಂದೆ ಸಮರ್ಪಣೆ ಮಾಡಿದ್ದಾರೆ ಸಂಪಾದಕರು ಶ್ರೀಯುತ ಗುಡ್ಡಭಟ್ಟ ಜೋಶಿ ಹೊಳಲು, ಡಾಕ್ಟರ್ ರಾಜಶೇಖರ ನಾಗೂರು, ಶ್ರೀಮತಿ ಶೀತಲ್ ಹೆಗ್ಡೆ, ಶ್ರೀಮತಿ ನಯನಾ ಹೆಬ್ಬಾರ್ ಹಾಗೂ ಶ್ರೀಮತಿ ಸರೋಜಾದೇವಿ. ಇವರೆಲ್ಲರ ಅವಿರತ ಪರಿಶ್ರಮಕ್ಕೆ ನಮ್ಮ ಅಭಿಮಾನಪೂರ್ವಕವಾದಂತಹ ಚಪ್ಪಾಳೆ. ನಾನು RRR ಚಿತ್ರದ ಕೊಂಬೆ ಉಯ್ಯಾಲೆ ಹಾಡನ್ನು ಹಾಡ್ತಾ ಇದ್ದೇನೆ. ಕೊಂಬೆ ಉಯ್ಯಾಲೆ ಕಾಡೆ ಹೊಂಬಾಳೆ, ಅಮ್ಮನ ಮಡಿಲನಗೆ ಲಾಲಿಸುವಾಲಿ ಲಾಲಿಸುವಾಲಿ. ಒಮ್ಮೆ ಕಾಜಣ ಬಾರಿ ಹೋಗೋಣ, ಕೂವಂದ್ರೆ ಕೂವಂತ ಜೊತೆಗೆ ಹಾಡೋಣ, ಜೊತೆಗೆ ಹಾಡೋಣ. ಮಬ್ಬಾದರೂ ಬೆಳಗಾದರೂ ಅಮ್ಮನ ಜೊತೆ ಇರುವೆ ಎಲ್ಲಿದ್ದರೂ. ಕೊಂಬೆ ಉಯ್ಯಾಲೆ ಕಾಡೆ ಹೊಂಬಾಳೆ, ಅಮ್ಮನ ಮಡಿಲೆನಗೆ ಲಾಲಿಸುವಾಲಿ ಲಾಲಿಸುವಾಲಿ. ಒಮ್ಮೆ ಕಾಜಳ ಬಾರಿ ಹೋಗೋಣ, ಕೂವಂದ್ರೆ ಕೂವಂತ ಜೊತೆಗೆ ಹಾಡೋಣ, ಜೊತೆಗೆ ಹಾರೋಣ. ಗೋರಂಟಿ ಹಾಕುವೆನು ಗೊರವಂಕ ಬಾರೆ, ನವಿಲಾಗರಿ ತೊಡಿಸುವೆನು ನಲಿ ನಲಿದು ಬಾರೆ, ಚಂದ್ರಮ್ಮ ಬಾರೆ. ಕೈ ತುತ್ತು ಸಿಹಿ ಮುತ್ತು ಆಡೋಣ ಈ ಹೊತ್ತು, ದಾರಿಲಿ ಅಲೆವಂತ ಮರಿ ಜಿಂಗ
ಜಿಂಕೆ ಬಾರೆ ಬಾರಮ್ಮ ಬಾರೆ ಕೊಂಬೆ ಉಯ್ಯಾಲೆ ಕಾಡೆ ಹೊಂಬಾಳೆ ಅಮ್ಮನ ಮಡಿಲನಗೆ ಲಾಲಿಸುವಾಲಿ ಲಾಲಿಸುವಾಲಿ ನಿನ ಮುಡಿಗೆ ಹೂ ಮುಡಿಸುವೆ ಬೆಳ್ಳಕ್ಕಿ ಬಾರೆ ಬಣ್ಣಗಳ ಮೈದುಂಬುವೆ ಮರಿದುಂಬಿ ಬಾರೆ ಮರಿದುಂಬಿ ಬಾರೆ ನಿನ್ನ ಬೆನ್ನ ಮೇಲೇರಿ ನದಿ ಸುತ್ತಿ ಬರಬೇಕು ಈ ಜೋದ ಕಲಿತಿರುವ ಮೇನಿ ಬಾರೆ ಬಾರಮ್ಮ ಬಾರೆ ಕೊಂಬೆ ಉಯ್ಯಾಲೆ ಕಾಡೆ ಹೊಂಬಾಳೆ ಅಮ್ಮನ ಮಡಿಲನಗೆ ಲಾಲಿಸುವಾಲಿ ಲಾಲಿಸುವಾಲಿ ಒಮ್ಮೆ ಕಾಜಾಣ ಬಾರಿ ಹೋಗೋಣ ಕೂವಂದ್ರೆ ಕೂವಂತ ಜೊತೆಗೆ ಹಾಡೋಣ ಜೊತೆಗೆ ಹಾರೋಣ ಕೂವಂದ್ರೆ ಕೂವಂತ ಜೊತೆಗೆ ಹಾಡೋಣ ಜೊತೆಗೆ ಹಾರೋಣ. ಥ್ಯಾಂಕ್ ಯು. ಸೊ ವೆಲ್ಕಮ್ ಬ್ಯಾಕ್. ನಾವು ಬಂದಿದ್ದು ಇಲ್ಲಿ ಅಕ್ಕಮಯ್ಯ ಬೆಟ್ಟ ಅಂತ. ಇದು ಎಲ್ಲಿಗೆ ಹತ್ರ? ಇದು ಆ್ಯಕ್ಚುಲಿ ಏರ್ಪೋರ್ಟ್ ರೋಡಲ್ಲಿ ಬಂದು ಒಳಗಡೆ ಬರಬೇಕು. ಸೊ ಇದಕ್ಕೆ ಹತ್ಕೊಂಡು ಹೋಗಬೇಕು ಒಂದು ಸ್ವಲ್ಪ. ನಾನು ನಿಮಗೆ ಬ್ಯಾಕ್ ಕ್ಯಾಮಲ್ಲಿ ತೋರಿಸ್ತೇನೆ, ಲೈವ್ ವಾಯ್ಸ್ ಕೊಡ್ತೇನೆ. ಇಲ್ಲಿ ಸನ್ಸೆಟ್ ನೋಡ್ಬೋದು ಮತ್ತು ಸಂಜೆ ಹೊತ್ತಿಗೆ ಬಂದರೆ ಮೇಲ್ಗಡೆ. ನಾನು ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ನೋಡೋಣ ಹೇಗೆ ಇದೆ ಅಂಥೇಳಿ, ಗೊತ್ತಿಲ್ಲ. ಅರೌಂಡ್ 100 ಸ್ಟೆಪ್ಸ್ ಇರ್ಬೋದು ಅಂತ, ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ಸೊ ನೋಡುವ ಹೇಗೆ ಉಂಟು ಅಂತ ಹೇಳಿ. ಮೇಲ್ಗಡೆ ದೇವಸ್ಥಾನಗಳೆಲ್ಲ ಇದೆಯಂತೆ, ನೋಡೋಣ. ಈ ಥರ ಹತ್ಕೊಂಡು ಹೋಗಬೇಕಾಗ್ತದೆ. ಆ್ಯಂಡ್ ಹೀಗಿದೆ ಸರೌಂಡಿಂಗ್ಸ್ ಎಲ್ಲ. ಸನ್ಸೆಟ್ ಟೈಮಿಗೆ ನಾವು ರೀಚ್ ಆಗ್ಬೋದು. ಮತ್ತು ಸ್ವಲ್ಪ ಏನು ನೋಡಿಕೊಂಡು, ಅಂದರೆ ಇದೆಲ್ಲ ನೋಡಿಕೊಂಡು ಹೋಗ್ಬೋದು ಅಂತ ಅಷ್ಟೇ. ನೋಡಿ ಈ ಥರ ಇದೆ, ತುಂಬ ಸ್ಟೀಪ್ ಥರ ಏನಿಲ್ಲ ಸ್ಟೆಪ್ಸು, ಬಟ್ ಚಿಕ್ಕ ಮೆಟ್ಲುಗಳಿದು. ಬಟ್ ಸುಸ್ತಂತೂ ಆಗತ್ತೆ, ಗೊತ್ತಿಲ್ಲ. ಅರ್ಧ ತನಕ ಹೋದ್ಮೇಲೆ ಮತ್ತೊಂದು ಸ್ವಲ್ಪ ಇರ್ಬೋದು ಅಂತ ಹಸ್ಬೆಂಡ್ ಹೇಳ್ತಾಯಿದ್ರು, ಗೊತ್ತಿಲ್ಲ. ನೋಡಿ ಹಿಂಗಿದೆ ಇದು. ಆ್ಯಕ್ಚುಲಿ ಒಂದು ರೋಡ್ ಕೂಡ ಇದೆಯಂತೆ ಕಾರಲ್ಲಿ ಮೇಲೆ ಹೋಗೋ ತನಕ, ಗೊತ್ತಿಲ್ಲ. ಫಸ್ಟ್ ಟೈಮ್ ಬರೋದಾಗಿರೋದ್ರಿಂದ ಇಷ್ಟೆಲ್ಲ ಮೇಂಟೆನೆನ್ಸ್ ಅಂತ ಅಷ್ಟಾಗಿ ಇಲ್ಲ. ಬಟ್ ನೋಡಿ ಇಲ್ಲೆಲ್ಲ ಕಸ ಹಾಕ್ಕೊಂಡು ಇದೆಲ್ಲ. ಬಟ್ ನಾವು ಗೂಗಲಲ್ಲಿ ನೋಡಿದ್ವಿ, ಸಂಜೆ ಹೊತ್ತು ಒಂದು ಸ್ವಲ್ಪ ತಂಪಾಗಿರುತ್ತೆ ಅಂತ. ನೋಡಿ ಹೀಗೆ ಚೆಲ್ಕೊಂಡು ಶೀಟ್ಸ್ ಎಲ್ಲ ಈ ಥರ ಮಾಡಿ ಇಟ್ಕೊಂಡಿದ್ದಾರೆ. ನೈಸ್ ಪ್ಲೇಸ್. ಬಟ್ ಏನು ಗೊತ್ತಾ, ಅಷ್ಟು ಮೇಂಟೆನೆನ್ಸ್ ಇಲ್ಲ. ಮೇಂಟೆನೆನ್ಸ್ ಮಾಡಬೇಕಾದ್ರೆ ಅಷ್ಟೇ, ಅಂದರೆ ಫೀಸ್ ಎಲ್ಲ ಇರೋದಿಲ್ಲ ನೋಡಿ ಈ ಥರ ಪ್ಲೇಸ್ಗೆ. ಸೊ ಎಲ್ಲಿಂದ ಮಾಡ್ತಾರಲ್ವ. ಬಟ್ ನಾವು ಸಾರ್ವಜನಿಕರಾಗಿ ಒಂದು ಏನು ಇದನ್ನೆಲ್ಲ ಹಾಕಬಾರ್ದು, ಇದೆಲ್ಲ ಬಂದವರೇ ಹಾಕಿರ್ತಾರೆ. ಬಟ್ ಇದೆಲ್ಲ ನಾವು ತಿಂದ್ಬಿಟ್ಟು ಹಿಂಗೆ ಹಾಕ್ಕೊಂಡು ಹೋಗಬಾರ್ದು. ಆ್ಯಕ್ಚುಲಿ ಹೇಳಿದರೆ ಪಬ್ಲಿಕ್ ಪ್ಲೇಸನ್ನು ನೀಟಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಏನೇ ತಿಂದರೂ ಏನೇ ಕುಡಿದ್ರೂ ಅದನ್ನು ಒಂದು ಕವರಲ್ಲಿ ಹಾಕಿ ಅಥವಾ ಏನಂದ್ರಲ್ಲಾದರೂ ಹಾಕಿ ನಾವು ಮನೆಗೆ ತೊಗೊಂಡೋಗೋದು, ಅದನ್ನ ಒಂದು ಪ್ರಾಪರ್ ಡಸ್ಟ್ಬಿನಿಗೆ ಹಾಕುವಂಥದ್ದು ಮಾಡಿದರೆ ಚೆನ್ನಾಗಿರುತ್ತಲ್ವ. ಸೊ ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಎಲ್ಲ ಫುಲ್ಲು ಕಸ ಹಾಕೋದನ್ನೆಲ್ಲ ನಾವೇ ಏನು ಮಾಡ್ಕೋಬೇಕಾಗತ್ತೆ, ಅಂದರೆ ನೀಟಾಗಿ ಇಟ್ಕೊಳ್ಳೋಂಥದ್ದನ್ನು ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಬಟ್ ಬಾಕಿ ಮೇಂಟೆನೆನ್ಸಿಗೆಲ್ಲ ಹೌದು, ಯಾಕಂದರೆ ಖರ್ಚುಗಳಿರುತ್ತೆ, ಅವ್ರಿಗೆ ಎಲ್ಲಿಂದಲೂ ದುಡ್ಡು ಬರ್ತಾ ಇರೋದಿಲ್ಲ. ಸೊ ಅಷ್ಟೇ. ತಂಪಾದ ಗಾಳಿಗೆ ಅಂತ ಈ ಬೆಟ್ಟದಲ್ಲಿ ಕೂತ್ಕೋಬೋದು. ಆದರೆ ಮೇಂಟೆನೆನ್ಸ್ ಅಂತೂ ತುಂಬಾ ಕಡಿಮೆ. ಕಸ ಕಡ್ಡಿಗಳನ್ನ ತುಂಬಾ ಹಾಕಿದ್ರು. ಇಲ್ಲಿ ನೋಡಿ ವಿಮಾನ ಹೋಗ್ತಾ ಉಂಟು. ಏರ್ಪೋರ್ಟಿಗೆ ಹತ್ತಿರ ಅಲ್ವಾ, ಹಾಗಾಗಿ ಕೆಳಗಡೆ ಒಂದು ದೊಡ್ಡ ಕೆರೆ, ಅಂದರೆ ವ್ಯೂಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸನ್ಸೆಟ್ ನೋಡಲಿಕ್ಕೆ ತುಂಬ ಜನ ಬರ್ತಾರೆ. ಸಿ ದ ವ್ಯೂ, ಇದು ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಷ್ಟು ಚೆನ್ನಾಗಿದೆ ನೋಡಿ ಬೆಟ್ಟ ಹತ್ತಿದ ಮೇಲೆ. ಸಂಜೆ ಹೊತ್ತು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಮೆಲ್ಲಗೆ ವಾಯ್ಸ್ ಕೊಡ್ತಾ ಇದ್ದೀನಿ ಬಿಕಾಸ್ ತುಂಬ ಜನ ಇದ್ದಾರೆ. ಸಂಜೆ ಆಗ್ತಿದ್ದಂಗೆ ಜಾಸ್ತಿ ಜನ ಬರ್ತಾರಲ್ವ, ನೋಡಿ ಇದು ವ್ಯೂಸ್ ಹಿಂಗಿದೆ ಅಂತೇಳಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕೆಳಗಡೆ ಒಂದು ಕೆರೆ ಇದೆ ದೊಡ್ಡದು.
ನಿಮಗೆ ನಾನು ಸಣ್ಣದಾಗಿ ವಾಯ್ಸ್ ಕೊಟ್ಟಿದ್ದೀನಿ ಬಿಕಾಸ್ ನನಗೆ ಮಗ ಕೂಡ ಹಠ ಮಾಡ್ತಿದ್ದ, ಅವನಿಗೆ ಹೊರಗಡೆ ಹೋಗೋದಂದ್ರೆ ಇಷ್ಟ, ಬಟ್ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೇ ಹಾಯ್ ಅಲ್ಲಿ ಒಂದು ಟೆಂಪಲ್ ಇದೆ ನೋಡಿ, ಮೇಲ್ಗಡೆ ರೋಡಲ್ಲಿ ಹತ್ಕೊಂಡು ಹೋಗಬೇಕು ಅದು. ಸೊ ಎಸ್. ಮತ್ತು ಇಲ್ಲಿ ನೋಡಿ ಈ ಥರ ಅಲ್ಲಿ ಅಂದರೆ ಟೆಂಪಲ್ ಓಪನ್ ಇರಲಿಲ್ಲ, ಮೋಸ್ಟ್ಲಿ ಜಾತ್ರೆ ಏನೋ ಆಗ್ತಾಯಿತ್ತು, ಹಾಗೆ ಆಗಿತ್ತು. ಸ್ವಲ್ಪ ಏನೋ ಒಂದು ಕಾರ್ಯಕ್ರಮ, ಇನ್ನೊಂದು ಮುಂದಕ್ಕೆ ಒಂದು ಜಾತ್ರೆ ಏನೋ ಇತ್ತು, ಹಾಗೆ ಅಷ್ಟೊಂದು ಕ್ಲೀನ್ ಇರಲಿಲ್ಲ ಸುತ್ತಮುತ್ತಲು ಅಂತ ನನಗೆ ಅನ್ನಿಸ್ತು. ಪಬ್ಲಿಕ್ ಪ್ಲೇಸ್ ಅಂತ ಹೇಳುವಾಗ ಒಂದು ಸ್ವಲ್ಪ ಬೆಟ್ಟ ತುಂಬಾ ಚೆನ್ನಾಗಿದೆ. ಸನ್ಸೆಟ್ ಈಗ ಬೆಳಗ್ಗೆ ಹೋದರೆ ಸನ್ರೈಸ್ ಕೂಡ ನೋಡ್ಬೋದೇನೋ, ಬಟ್ ಏನು ಅಂದರೆ ತುಂಬ ಕಸ ಹಾಕಿದ್ರು. ನಾನು ಹತ್ಕೊಂಡು ಹೋಗೋ ಜಾಗದಲ್ಲಿ ಆವಾಗಲೇ ತೋರಿಸಿದ್ನಲ್ವ, ಬಟ್ ನನಗೆ ಅದು ಅಂದರೆ ಇರಬಾರ್ದು ಅಂತಲ್ಲ, ಮೇಲ್ಗಡೆ ಎಲ್ಲ ಏನೇನೋ ಕಸ ಹಾಕಿದ್ರೆ ಅದು ಹೇಳಂಗಿಲ್ಲ ಬಿಡೋಂಗಿಲ್ಲ ಅನ್ನೋಷ್ಟು ಕಸ ಇತ್ತು. ಬಟ್ ಚೆನ್ನಾಗಿದೆ. ಗಾಳಿಗೆ ನಾವು ಒಂದು ಕಡೆ ಪೀಸ್ಫುಲ್ಲಾಗಿ ಹೋಗಿ ಕುತ್ಕೋಬೇಕು, ಒಂದು ವೀಕೆಂಡಲ್ಲಿ ಕುತ್ಕೋಬೇಕು ಅಂದರೆ ಕುತ್ಕೋಬೋದು, ಬಟ್ ಒನ್ ಟೈಮ್ ವಿಸಿಟ್ ಅಷ್ಟೇ, ಮತ್ತೆ ಹೋಗುವಂಥ ಜಾಗ ಅಂತ ನನಗಂತೂ ಅನ್ನಿಸ್ಲಿಲ್ಲ. ಸೊ ನಾನು ಫ್ರ್ಯಾಂಕ್ ರಿವ್ಯೂ ಕೊಡ್ತೀನಿ, ಹಾಗಾಗಿ ಫ್ರ್ಯಾಂಕ್ ರಿವ್ಯೂ ಕೊಟ್ಟಿರೋವಂಥದ್ದು. ಇದು ನೋಡಿ ಹೀಗೆಲ್ಲ ಚೆನ್ನಾಗಿದೆ, ಕೆಲವೊಂದು ಮೂಮೆಂಟ್ಸ್ ಚೆನ್ನಾಗಿದೆ, ಬಟ್ ಕೆಲವೊಂದು ಪ್ಲೇಸ್ಗಳು ಬಟ್ ಹೇಗೆ ಅಂತ ಹೇಳಿದರೆ ಕೆಲವೊಂದು ಅಷ್ಟು ಚೆನ್ನಾಗೇ ಇಲ್ಲ ಅಂತ ಅನ್ನೋಷ್ಟು ಇತ್ತು. ಇದು ನೋಡಿ ಅಲ್ಲಿ ಸುತ್ತಮುತ್ತ ಈ ಥರ ಎಲ್ಲ ಇತ್ತು, ಹಳ್ಳಿ ಥರ ಇದೆ. ನನಗೆ ಒಂದು ಸ್ವಲ್ಪ ಹಳ್ಳಿ ವೈಬ್ಸ್ ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ನೋಡಿ ಬರ್ತಾ ಸನ್ಸೆಟ್ ಆಗ್ತಾಯಿತ್ತು, ಅದನ್ನು ಒಂದಷ್ಟು ಕ್ಯಾಪ್ಚರ್, ನಾವು ಪೂರ್ತಿ ಸನ್ಸೆಟ್ ಆಗೋ ತನಕ ಇರಲಿಲ್ಲ ಅಲ್ಲಿ, ಮತ್ತು ಬಂದ್ವಿ ನಾವು ಆ್ಯಕ್ಚುಲಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಟ್ರಾಫಿಕ್ ಕೂಡ ಇತ್ತು. ಗೊತ್ತಾ, ಏರ್ಪೋರ್ಟ್ ರೋಡಿನ ಕೆಳಗಡೆ ಆಯಿತಾ, ಇಲ್ಲಿ 3 ಸೈಡಿಂದ ಬರ್ತಿದೆ. ಇಲ್ಲೊಂದು ಯಾರೂ ಇಲ್ಲ, ಇಲ್ಲಿ ಒಂದು ಇದು ಮಾಡೋಕ್ಕೆ ಟ್ರಾಫಿಕ್ ಪೊಲೀಸ್ ಆಗಲಿ ಯಾರೂ ಇಲ್ಲ ಇಲ್ಲಿ. ಹೇಗೆ ಅಂತ ಹೇಳಿದರೆ ರಾಂಗ್ ಸೈಡಿಂದ ಹೋಗ್ಬೋದಿತ್ತು, ಬಟ್ ರಾಂಗ್ ಸೈಡ್ ನಾವು ರೂಲ್ಸ್ ಫಾಲೋ ಮಾಡೋದ್ರಿಂದ ಅದನ್ನ ಮಾಡೋಕ್ಕಾಗಲ್ಲ. ಇಲ್ಲಿಂದ ನಾವು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀವಿ ಇಲ್ಲಿ. ಎಂಥ ಒಂದು ಅವ್ಯವಸ್ಥೆಯ ರೋಡ್ ಅಂತ ನೋಡಿ. ಎಲ್ಲರೂ ಟರ್ನ್ ತಗೊಳ್ಳೋರೆ, ಬಟ್ ಹೇಗೆ ಅಂದರೆ ಈ ಕಡೆಯಿಂದ ಬಿಡ್ತಾನೇ ಇಲ್ಲ, ಎಲ್ಲ ಬಂದು ಒಂದು ಕಡೆ ಈ ಥರ ಗುಂಪು ಕೂಡದ ಥರ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ, ಅಲ್ಲಿವರೆಗೂ ಟಾಟಾ ಬಾಯ್.